ಗ್ಯಾಂಗ್ ನಿಂದ ಬೆಚ್ಚಿ ಬೀಳಿಸುವಂತ ರಾಬರಿ ನಡೆದಿದೆ. ಯಶವಂತಪುರ ಗೋಲ್ಡನ್ ಅಪಾರ್ಟ್ಮೆಂಟ್ ನಲ್ಲಿ ಭಯಾನಕ ರಾಬರಿ ನಡೆದಿರುವಂತದ್ದು. ಅಪಾರ್ಟ್ಮೆಂಟ್ ನಲ್ಲಿ 40,000 ದುಡ್ಡು ಚಿನ್ನವನ್ನ ಕದ್ದಿದ್ದಾರೆ ಇಡೀ ಗ್ಯಾಂಗ್. ಬೆಂಗಳೂರಿನ ಜನರೇ, ಈ ಸುದ್ದಿಯನ್ನ ನೀವು ಮಿಸ್ ಮಾಡದೆ ನೋಡ್ಬೇಕು. ಸಿಲಿಕಾನ್ ಸಿಟಿಗೆ ಹಾರರ್ ದರೋಡೆ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ. ದಂಡುಪಾಳ್ಯ ಗ್ಯಾಂಗ್ ನಂತರ ಖತರ್ನಾಕ್ ಲೇಡೀಸ್ ಗ್ಯಾಂಗ್ ಎಂಟ್ರಿ ಕೊಟ್ಟಿರುವಂತದ್ದು. ನಲ್ಲಿ ನಿಮ್ ಏರಿಯಾಗೆ ಎಂಟ್ರಿ ಕೊಡ್ತಾರೆ, ಹುಷಾರಾಗಿರಿ. ಬೆಂಗಳೂರಿನಲ್ಲಿ ಮತ್ತೆ ರಾಬರಿ ಗ್ಯಾಂಗ್ಗಳ ಹಾವಳಿ ಹೆಚ್ಚಾಗ್ತಿದೆ. ಅಪಾರ್ಟ್ಮೆಂಟ್ಗಳಿಗೆ ನುಗ್ತಾರೆ, ಸಿಕ್ಕಿದ್ದೆಲ್ಲವನ್ನ ಬಾಚ್ಕೊಂಡು ಹೋಗ್ತಾರೆ. ನಿಮ್ಮ ಅಪಾರ್ಟ್ಮೆಂಟ್ ಬಳಿ ಕೂಡ ಬರ್ಬೋದು, ಹುಷಾರಾಗಿರಿ. ಬೆಂಗಳೂರಿನ ಜನರೇ, ಈ ಸುದ್ದಿಯನ್ನ ನೀವು ಜಾಗರೂಕತೆಯಿಂದ ನೋಡ್ಬೇಕಾಗತ್ತೆ. ಸಿಲಿಕಾನ್ ಸಿಟಿಗೆ ದಂಡುಪಾಳ್ಯ ಗ್ಯಾಂಗ್ ಎಷ್ಟು ಫೇಮಸ್ ಆಗಿತ್ತು. ಗ್ಯಾಂಗ್ ಅಂದ್ರೆ ಸಿನಿಮಾ ಕೂಡ ಅದರಿಂದಲೇ ಸಾಕಷ್ಟು ಫೇಮಸ್ ಆಗಿರುವಂತದ್ದು ದಂಡುಪಾಳ್ಯ ಗ್ಯಾಂಗ್ ಅಂತ. ಅಂಥದ್ದೇ ಗ್ಯಾಂಗ್ ಈಗ ಎಂಟ್ರಿ ಕೊಟ್ಟಿರುವಂತದ್ದು. ಅಪಾರ್ಟ್ಮೆಂಟ್ಗಳಿಗೆ ಹೇಳದೆ ಕೇಳದೆ ನುಗ್ತಾರೆ. ಇನ್ನ ಏನೇನು ಕೈಗೆ ಸಿಗತ್ತೆ ಅದೆಲ್ಲವನ್ನ ದೋಚ್ಕೊಂಡು ಪರಾರಿ ಆಗ್ತಾರೆ. ಹಾಗಾಗಿ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡುವಂತವರು ಅಲರ್ಟ್ ಆಗಿ ಇರಬೇಕಾಗುತ್ತೆ. ಕಿಲಾಡಿ ಲೇಡಿ ಗ್ಯಾಂಗ್ ನಿಂದ ಬೆಚ್ಚಿ ಬೀಳಿಸುವಂತ ರಾಬರಿ ನಡೆದಿದೆ. ಯಶವಂತಪುರ ಗೋಲ್ಡನ್ ಅಪಾರ್ಟ್ಮೆಂಟ್ ನಲ್ಲಿ ಭಯಾನಕ ರಾಬರಿ ಮಾಡಿದ್ದಾರೆ ಈ ಗ್ಯಾಂಗ್. 40,000 ದುಡ್ಡು ಚಿನ್ನವನ್ನ ಕದ್ದಿದ್ದಾರೆ. ಅಪಾರ್ಟ್ಮೆಂಟ್ಗೆ ನುಗ್ಗಿ ಈ ರೀತಿಯಾಗಿ 6 ಜನ ಖತರ್ನಾಕ್ ಕಳ್ಳಿಯರು ನಕಲಿ ಆಭರಣ ಮಾರೋ ಸೋಗ್ನಲ್ಲಿ ಅಪಾರ್ಟ್ಮೆಂಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕ ಶೈಲಿಯ ಒಡವೆ ವ್ಯಾಪಾರವನ್ನ ಮಾಡೋದಾಗಿ ಎಂಟ್ರಿ ಕೊಟ್ಟಿರುವಂತದ್ದು. 6 ಜನ ಕಳ್ಳಿಯರನ್ನ ತಡೆದು ಸೆಕ್ಯೂರಿಟಿ ಗಾರ್ಡ್ ನಿಲ್ಲಿಸ್ತಾರೆ. ಇನ್ನು ಸೆಕ್ಯೂರಿಟಿ ಗಾರ್ಡ್ ಹತ್ರ ಮಾತನಾಡ್ಕೊಂಡು 4 ಜನ ಕಳ್ಳಿಯರು ನಿಂತ್ಕೋತಾರೆ. 2 ಕಳ್ಳಿಯರು ಸೆಕ್ಯೂರಿಟಿ ಕಣ್ ತಪ್ಪಿಸಿ ಅಪಾರ್ಟ್ಮೆಂಟ್ಗೆ ಎಂಟ್ರಿ ಕೊಡ್ತಾರೆ. ಮಾತಾಡ್ತಾ ಸೆಕ್ಯೂರಿಟಿ ಗಮನ ಬೇರೆ ಕಡೆ ಸೆಳೆದು ಕಳ್ಳತನವನ್ನ ಮಾಡುವಂತ ಪ್ರಯತ್ನ ಮಾಡುವಂತದ್ದು ಈ ಗ್ಯಾಂಗ್ ನ ಕೆಲಸ. ಗ್ರೌಂಡ್ ಫ್ಲೋರ್ ನಲ್ಲೇ ಇದ್ದಂತಹ ಸೆಕ್ಯೂರಿಟಿ ಮನೆಯಿಂದ ಚಿನ್ನವನ್ನ ಎಗರಿಸಿದ್ದಾರೆ ಈ ಗ್ಯಾಂಗ್. ಸಿಸಿಟಿವಿಯಲ್ಲಿ ಕಳ್ಳಿಯರ ಕಮಾಲ್ ಇಂಚಿಂಚು ರೆಕಾರ್ಡ್ ಆಗಿದೆ. ಯಶವಂತಪುರದಲ್ಲಿ ಇರುವಂತಹ ಅಪಾರ್ಟ್ಮೆಂಟ್ಗೆ ನುಗ್ಗಿ ಈ ರೀತಿಯಾಗಿ ಯಾಮಾರಿಸಿ ಸೆಕ್ಯೂರಿಟಿಯನ್ನೇ ಯಾಮಾರಿಸಿ ಕಳ್ಳತನವನ್ನ ಮಾಡಿರುವಂತದ್ದು. ಉತ್ತರ ಕರ್ನಾಟಕ ಶೈಲಿ ಒಡವೆ ವ್ಯಾಪಾರ ಮಾಡ್ತೀವಿ ಅಂತ ಹೇಳ್ಕೊಂಡು ಎಂಟ್ರಿ ಕೊಟ್ಟಿದ್ದಾರೆ. ತಡೆದ್ ನಿಲ್ಸಿದಂತ ಸೆಕ್ಯೂರಿಟಿ ಏನಿದ್ದಾರೆ ಅವರಿಗೆ ಯಾಮಾರಿಸಿರುವಂತದ್ದು. ಸಿಲಿಕಾನ್ ಸಿಟಿಗೆ ಇಂಥ ಒಂದು ಖತರ್ನಾಕ್ ಲೇಡೀಸ್ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ. ಹಾಗಾಗಿ ಈ ರೀತಿಯಾದಂತಹ ಯಾರಾದ್ರೂ ಎಂಟ್ರಿ ಕೊಟ್ರು ಅಂದ್ರೆ ಹುಷಾರಾಗಿರ್ಬೇಕಾಗುತ್ತೆ. ಬೆಂಗಳೂರಿನ ಜನತೆ, ಅದು ಅಪಾರ್ಟ್ಮೆಂಟ್ಗಳಲ್ಲಿ, ಹಾಸ್ಟೆಲ್, ಪಿಜಿಗಳಲ್ಲಿ ವಾಸ ಮಾಡುವಂತವ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಇಂಥ ಖತರ್ನಾಕ್ ಲೇಡೀಸ್ ಗ್ಯಾಂಗ್ ಎಂಟ್ರಿ ಕೊಟ್ಟಿರುವಂತದ್ದು ಬೆಂಗಳೂರಿಗೆ, ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ? ಮಂಜುನಾಥ್, ಕೇಳಿಸ್ತಿದ್ಯಾ ನನ್ನ ಧ್ವನಿ? ಎಸ್ ಮಂಜುನಾಥ್, ಎಂಥ ಲೇಡೀಸ್ ಗ್ಯಾಂಗ್ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದೆ, ಎಷ್ಟು ಅಲರ್ಟ್ ಆಗಿರ್ಬೇಕಾಗುತ್ತೆ ಬೆಂಗಳೂರಿನ ಜನತೆ, ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ? ಹೌದು, ಬೆಂಗಳೂರಿನ ಯಶವಂತಪುರ ಭಾಗದಲ್ಲಿ ಇಂಥದ್ದೊಂದು ಗ್ಯಾಂಗ್ ಸಖತ್ತಾಗಿ ಆಕ್ಟಿವ್ ಆಗಿರುವಂತದ್ದು. ಹಾಗೆ ಇವರು ಏನಂತಂದ್ರೆ ಕೆಲವೊಂದು ಡೂಪ್ಲಿಕೇಟ್ ಜ್ಯುವೆಲ್ಲರಿಗಳನ್ನ ಏನಿರುತ್ತಲ್ಲ, ಮಹಿಳೆಯರು ಆಭರಣಗಳನ್ನ ಧರಿಸುವಂತದ್ದು, ಅಂತಹ ಒಂದು ಆಭರಣಗಳನ್ನ ತೆಗೆದುಕೊಂಡು ಮನೆ ಮಾರಾಟ ಮಾಡೋದಕ್ಕೆ ಹೋಗ್ತಾರೆ. ಹಾಗೆ ಹಗಲೊತ್ತಿನಲ್ಲಿ ಮನೆಯಲ್ಲಿ ಯಾರಿರ್ತಾರೆ ಯಾರಿರಲ್ಲ ಅನ್ನೋದನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಅದರಲ್ಲೂ ಏನಂತಂದ್ರೆ ಯಾರು ಕೆಲಸಕ್ಕೆ ಹೋಗ್ತಾರೆ, ಯಾರು ಮನೇಲಿ ಇರ್ತಾರೆ ಅಂತಹ ಮನೆಗಳು ಮತ್ತೆ ವೃದ್ಧರ ಮನೆಗಳನ್ನ ಏನಂತಂದ್ರೆ ಇವರು ಟಾರ್ಗೆಟ್ ಮಾಡ್ತಾ ಇರುವಂತದ್ದು. ಈ ರೀತಿಯಾಗಿ ಹಗಲೊತ್ತಿನಲ್ಲಿ ಅವರ ಮನೆಗಳನ್ನ ಟಾರ್ಗೆಟ್ ಮಾಡಿ ಅಥವಾ ಯಾರು ಇಲ್ಲದಂತಹ ಸಂದರ್ಭದಲ್ಲಿ ಮನೆಗೆ ಹೋಗಿ ಅಂತಂದ್ರೆ ಬಂಗಾರ ಅಥವಾ ಅಲ್ಲಿದ್ದಂತಹ ಸಣ್ಣಪುಟ್ಟ ವಸ್ತುಗಳು ಕೂಡ ಅಂತಂದ್ರೆ ದೋಚುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೀಗ ಯಶವಂತಪುರ ಪೊಲೀಸರು ಕೂಡ ಆಕ್ಟಿವ್ ಆಗಿದ್ದು ಇವರ ಒಂದು ಚಲನವಲನಗಳು ಸಿಸಿಟಿವಿ ಒಂದರಲ್ಲಿ ಸೆರೆಯಾಗಿದ್ದು ಈಗ ಅದರ ಆಧಾರದ ಮೇಲೆ ಇವರನ್ನ ಹುಡುಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಸದ್ಯ ಆದಷ್ಟು ಬೇಗ ಅಂತಂದ್ರೆ ಪೊಲೀಸರು ಕೂಡ ಇಂಥವ್ರನ್ನ ಅರೆಸ್ಟ್ ಮಾಡಿ ಅಂತಂದ್ರೆ ಈಗ ಎನ್ಕ್ವೈರಿ ಮಾಡಿ ಇವರು ಹಿಂದೆ ಯಾರ್ಯಾರಿದ್ದಾರೆ ಮತ್ತೆ ಇವರು ಮೂಲತಃ ಎಲ್ಲಿಯವರು ಮತ್ತೆ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲೂ ಕೂಡ ಇದೇ ರೀತಿಯಾದ ಒಂದು ಆಕ್ಟಿವಿಟಿನಲ್ಲಿ ಇವರು ತೊಡಗಿದಾರ ಅನ್ನುವಂತಹ ಒಂದು ಎನ್ಕ್ವೈರಿ ಕೂಡ ಮಾಡಬೇಕಾಗಿದೆ.
ಎಸ್ ಆಗಿದ್ರೆ ಈ ಗ್ಯಾಂಗ್ ಎಲ್ಲಿಂದ ಬಂದ್ರು, ಈ ಉತ್ತರ ಕರ್ನಾಟಕ ಭಾಷೆ ಏನಾದ್ರು ಮಾತಾಡ್ತಿದಾರಾ ಅಥವಾ ಎಲ್ಲಿನವರು ಇವರು ಅಂತ ಏನಾದ್ರು ಪತ್ತೆ ಆಯ್ತಾ ಅಂತ? ಈಗ ಸದ್ಯಕ್ಕೆ ಸಿಸಿಟಿವಿ ಮಾತ್ರ ಲಭ್ಯ ಆಗಿದ್ದು, ಪೊಲೀಸರು ಇವರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದ ಬಳಿಕವಷ್ಟೇ ಇವರು ಯಾರು, ಎಲ್ಲಿಂದ ಬಂದಿದ್ದಾರೆ, ಎಲ್ಲಿ ವಾಸವಾಗಿದ್ದಾರೆ, ಮತ್ತೆ ಇವರ ಹಿಂದೆ ಎಷ್ಟು ಜನ ಇದ್ದಾರೆ ಅನ್ನುವಂತಹ ಎಲ್ಲಾ ಮಾಹಿತಿಗಳು ಕೂಡ ಅಂತಂದ್ರೆ ಹೊರ ಬರಬೇಕಿದೆ. ಸದ್ಯಕ್ಕೆ ಈಗ ಸಿಕ್ಕಿರುವಂತಹ ಸಿಸಿಟಿವಿ ಆಧಾರದ ಮೇಲೆ ಯಶವಂತಪುರ ಪೊಲೀಸರು ಕೂಡ ಅಂತಂದ್ರೆ ಪ್ರಕರಣವನ್ನ ದಾಖಲಿಸಿಕೊಂಡು ಇವರ ಬಗ್ಗೆ ಅಂತಂದ್ರೆ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್.